ಸಿಗ್ತಿಲ್ಲ ಸರ್ ಪಾಲ ಸರ್ ಏನು ಸಮಸ್ಯೆ ಸರ್? ಗ್ಯಾಸೇ ಸಿಗ್ತಿಲ್ಲ ಸರ್. 10 ದಿನ ಆಯಿತು. ಯಾವ ಗ್ಯಾಸ್ ಸರ್? ಇದು LPG ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ. ಸರ್? 10 ದಿನ ಆಗಿದೆ. ಹಾಂ ನಂಜನಗೂಡಲ್ಲೇ ಇಲ್ಲ. ನಂಜನಗೂಡಿಂದ ಬಂದು ಮೈಸೂರಿಗೆ ಹಾಕಿಸ್ತಿರೋದು. ಹಾಂ ಇಲ್ಲೂ ಒಂದು 3-4 ದಿನ ಆಯಿತು. ಇಲ್ಲೂ ಕ್ಲೋಸ್ ಆಗಿ. ಹಾಂ ಇವತ್ತು ಫೋನ್ ಮಾಡೋದಕ್ಕೆ ಬಂದಿದೆ ಬನ್ನಿ ಅಂತ ಹೇಳಿದ್ರು ನೈಟು. ಸುಮಾರು ಜನ ಎಲ್ಲ ಇಲ್ಲೇ ತುಂಬಿಸ್ಕೊಳ್ತಾ ಇರೋದು. ಹಂಗಾದ್ರೆ ಆಟೋ ಓಡಿಸ್ತಾ ಇದ್ರೆ ಹೇಗೆ? ಆಟೋ ಅದೇ ನಿಂತ್ಕೊಬಿಟ್ರೆ ಎಲ್ಲೋ ಗ್ಯಾಸೇ ಇಲ್ಲ ಸರ್. 3 ದಿನ ನಿಲ್ಸಿದೆ ಮನೆ ಹತ್ರನೇ. ಇವಾಗ ಪೆಟ್ರೋಲ್ ಹಾಕೊಂಡ್ಬಂದು ತುಂಬಿಸಿರೋದು. ನಂಜನಗೂಡಿಂದ ಮೈಸೂರಿಗೆ ಬಂದಿದ್ದೀರಾ? ನಂಜನಗೂಡಿಂದ ಮೈಸೂರಿಗೆ ಬಂದಿರೋದು. ಮತ್ತೆ ಹೇಗೆ ಸರ್ ಜೀವನ? ಏನು ಮಾಡೋದು ಸರ್ ಜೀವನ. ಜನಗಳು ದುಡ್ಡು ಕೇಳೋದು ಎಕ್ಸ್ಟ್ರಾ 10 ರೂಪಾಯಿ ಕೇಳಿದ್ರು ಕೊಡಲ್ಲ. ಹಾಂ 40 ತಗೊಳ್ಳಿ 30 ತಗೊಳ್ಳಿ ಅಂತಾರೆ. ಹಾಂ ಏನು ಮಾಡೋದು ಜೀವನ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಬಿಲ್ಲನ್ನು ಏರಿಕೆ ಆಗಿದೆ. ಏರಿಕೆ ಆಗಿದೆ. 55 ರೂಪಾಯಿ ಇತ್ತು, ಹ್ಞೂ ಇವಾಗ 85 ರೂಪಾಯಿ. ಹ್ಞೂ ನಂಜನಗೂಡಲ್ಲಿ 100 ರೂಪಾಯಿ ಮಾಡಬೇಕು ಅಂತಿದ್ದಾರೆ. ಹಾಂ ಇನ್ನೂ ಓಪನ್ ಮಾಡಿಲ್ಲ ಅದು. ಹಾಂ ಗ್ಯಾಸ್ ಖಾಲಿ ಗ್ಯಾಸ್ ಇದೆ, ಖಾಲಿ ಆಗೈತೆ ಅಂದ್ಬಿಟ್ಟು ಬಂದ್ ಮಾಡ್ಕೊಂಡಿದ್ದಾರೆ ಎಕ್ಸ್ಟ್ರಾ ಮಾಡೋಕ್ಕೆ. ಹಂಗಾದ್ರೆ ಹೆಂಗೆ ಸರ್ ನಿಮ್ಮ ಜೊತೆಲಿರೋಲ್ಲ ಹೇಗೆ ಹೆಂಗೆ ಓಡಿಸ್ತಾರೆ? ಏನು ಮಾಡೋದು ಸರ್, ಅದೇ ಇಲ್ಲಿಗೆ ಬಂದು ಹಾಕಿಸ್ತಾರೆ. ಗ್ಯಾಸ್ ಸಿಗ್ತಾ ಇರುತ್ತೆ, ಇಲ್ಲಿಗೆ ಬಂದು ಹಾಕಿಸ್ತಾರೆ ಮೈಸೂರಲ್ಲಿ. ಹಾಂ 3 ದಿನ 4 ದಿನಕ್ಕೆ ಬರುತ್ತೆ, ಫುಲ್ಲು ಲೋಡ್ ಬರುತ್ತೆ ಅಂತ ನೈಟೇ ಬಂದ್ಬಿಡಿ ಅಂತಾರೆ. ನೈಟೇ ಎಲ್ಲ ಬಂದು ಇಲ್ಲಿ ತುಂಬಿಸ್ತಾರೆ. ಆ ಥರ ಆಗಿದೆ. ಒಂದು ದಿನ ಕಾಯ್ಬೇಕು ಹಂಗಾದ್ರೆ? 1 ದಿನ 2 ದಿನ 3 ದಿನ ಕಾಯಬೇಕು. ಅಲ್ಲೇ ತನಕ ಮನೆ ಹತ್ರ. ಇಲ್ಲಾಂದರೆ ಪೆಟ್ರೋಲ್ ಓಡಿಸ್ಬೇಕು, ಮೈಲೇಜ್ ಕೊಡಲ್ಲ. ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ. ನಮ್ಮ ಹೆಸರು